ವಿಜಯೇಂದ್ರ ಸೂರ್ಯಚಂದ್ರ ಎಷ್ಟು ಸತ್ಯ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. 1 ವರ್ಷ ಆಯ್ತು. ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ವಾ? ಯಡಿಯೂರಪ್ಪನವರು ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಯಡಿಯೂರಪ್ಪನ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಯಾರು ಮೂರು ಮತ್ತೊಂದು ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಆಗುತ್ತೆ, ಚುನಾವಣೆ ಮುಖಾಂತರ ರಾಜ್ಯಾಧ್ಯಕ್ಷ ಆಯ್ಕೆ ಆಗುತ್ತೆ. ಯಾರು ಹೇಳಿದ್ದಾರೆ? ಜೋಶಿ ಅವರು ಹೇಳಿದ್ರು, ಯತ್ನಾಳ್ ಅವರು ಹೇಳಿದ್ರು, ಜಾರಕಿಹೊಳಿ ಅವರು ಹೇಳಿದ್ರು. ಟೀಮ್ ಮೂರು ಮತ್ತೊಂದು. ಅವ್ರು ಎಷ್ಟು ಜನ ಇದ್ದಾರೆ? ಮೂರು ಮತ್ತೊಂದು. ಕೆಲ್ಸಕ್ಕೆ ಬರ್ದರು ಮೂರು ಮತ್ತೊಂದು. ಬಂಡಾಯ ಭಿನ್ನಮತೀಯರು, ಕಾಂಗ್ರೆಸ್ ಏಜೆಂಟ್ರು ಇವತ್ತು ಕಾಂಗ್ರೆಸ್ನಲ್ಲಿ ಸಂಘರ್ಷ ಆಗ್ತದೆ, ಬಡದಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಆಗಿದೆ, ನವಜಾತ ಶಿಶುಗಳ ಮಾರಣ ಹೋಮ ಆಗಿದೆ, ಗರ್ಭಿಣಿಯರ ಸಾವಾಗಿದೆ, ಮೂಢಾಗರಣ ಆಯಿತು, ಅಧಿಕಾರಿಗಳು ವರ್ಗಾವಣೆ ಅಗಲದೊರಡೆ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯವಿಲ್ಲ. ಇವತ್ತು ಕಾಂಗ್ರೆಸ್ನವರು ಆದಿಲ್ ಬೀದಿಲಿ ಮಾತಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಸರ್ಕಾರ ಅಸ್ಥಿರ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸಮಯವಿಲ್ಲ. ಅಂದರೆ ಕಾಂಗ್ರೆಸ್ನವರು ಅವರ ಬಡದಾಟ ವಿಷಯಾಂತರ ಮಾಡೋಕ್ಕೋಸ್ಕರ ಸುಪಾರಿ ಕೊಡ್ತಾರೆ. ಇಂಥವರಿಗೆ ಸುಪಾರಿ ಕೊಡಿದರೆ ಪಕ್ಷದ ಆಂತರಿಕ ಚುನಾವಣೆ, ರಾಷ್ಟ್ರೀಯ ನಾಯಕರು, ನಮ್ಮ ಈ ಹಿಂದೆ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ 3 ಬಾರಿ, ಇವತ್ತು ಕೃಷಿ ಸಚಿವರು ಕೇಂದ್ರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ರವರು ರಾಜ್ಯದ ಎಲ್ಲ ಮಾಹಿತಿಯನ್ನು ಪಡ್ತಾರೆ. ಯಾವ ಸಮಯದಲ್ಲಿ ಕರ್ನಾಟಕ ಬಂದು ಅಭಿಪ್ರಾಯವನ್ನು ಸಂಗ್ರಹಿಸಿ, ಆಂತರಿಕ ಚುನಾವಣೆ ಅಷ್ಟೇ, ಚುನಾವಣೆ ಆಗಲ್ಲ, ಅಭಿಪ್ರಾಯವನ್ನು ಸಂಗ್ರಹಿಸಿ ವಿಜಯೇಂದ್ರ ಅವರು 1 ವರ್ಷ ಆಯಿತು ರಾಜ್ಯದ ಅಧ್ಯಕ್ಷರಾಗಿ. ಕಾರ್ಯಕರ್ತರ ಮನೆ ಬಾಗಿಲಿಗೆ, ಭೂ ಸಮಿತಿ ಅಧ್ಯಕ್ಷರು ಮನೆ ಬಾಗಿಲಿಗೆ ಸಂಘಟನೆ ಮಾಡಿದ್ದಾರೆ. ಸಂಘಟನೆ ಪರ್ವ ಯಶಸ್ವಿಯಾಗಿದೆ. ಮಂಡಲ ಅಧ್ಯಕ್ಷಗಳು, ಭೂ ಸಮಿತಿ, ಜಿಲ್ಲಾ ಅಧ್ಯಕ್ಷಗಳು ಜಿಲ್ಲಾಧ್ಯಕ್ಷರನ್ನ ಈಗಾಗಲೇ ಹೆಸರುಗಳು ತೆಗೆದುಕೊಂಡೋಗಿದ್ದಾರೆ. ಬಹುಶಃ ಇನ್ನು ಕೆಲವೇ ದಿವಸದಲ್ಲಿ ಘೋಷಣೆ ಆಗುತ್ತೆ. ಯಾರ್ಯಾರು ಅಪೇಕ್ಷಿತರ ಅಭಿಪ್ರಾಯವನ್ನು ಪಡೆದು ವಿಜಯೇಂದ್ರ ಸೂರ್ಯಚಂದ್ರ ಎಷ್ಟು ಸತ್ಯ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. 1 ವರ್ಷ ಆಯ್ತು. ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ವಾ? ಯಡಿಯೂರಪ್ಪನವರು ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಯಡಿಯೂರಪ್ಪನ ಹೆಸರು ಹೇಳ್ಕೊಂಡು ಮಾಡ್ತಾರೆ. ಯಡಿಯೂರಪ್ಪನ ಹೆಸರು ಹೇಳಕ್ಕೆ ಯೋಗ್ಯತೆ ಇಲ್ಲ. ಅವ್ರು ಯಾರು ಮೂರು ಮತ್ತೊಂದು. ಯಡಿಯೂರಪ್ಪರ ಬಗ್ಗೆ ಭಿನ್ನಾಭಿಪ್ರಾಯ ಅಲ್ಲ, ನಮ್ಗಿರೋದು ಯಡಿಯೂರಪ್ಪ ವಯಸ್ಸಾಗಿದ್ದ ಮಾತಾಡಿಲ್ವಾ? ಏನ್ ಬಚ್ಚ, ನೀನೇನು ರಾಜಕಾರಣ ಏನ್ ಮಾಡಿದಿ ಗೊತ್ತಿಲ್ಲ? ನಿನ್ನ ಮುಖವಾಡುಗಳು ಕಳಚಬೇಕಾ? ಹಿಂದೂ ಹುಲಿ, ಯಾವ ಹಿಂದೂ ಹುಲಿ ನೀನು? ಹಿಂದೂ ಹುಲಿ, ನಾಚಿಕೆ ಆಗ್ಬೇಕು ನಿನಗೆ. JDS ಯಾಕೆ ಹೋಗಿದ್ದೆ? ಟಿಪ್ಪು ಡ್ರೆಸ್ ಕಟ್ಗೆ ಹಿಡಿದು ಫೋರ್ಸ್ ಕೊಡ್ಲಿಲ್ವಾ? ಎಲ್ಲ ಇಲ್ವಾ? ಕಾಲಿಡಿದು ಕಾಡಿಬೇಡಿ BJP ಬಂದು ಯಡಿಯೂರಪ್ಪನ ಕಾಲಿಡಿದು. ಯಡಿಯೂರಪ್ಪರು ಹೊಗಳಿದ್ದು ನಮ್ಮ ಹತ್ರ ವಿಡಿಯೋಗಳಿದಾವೆ. ನಾಚಿಕೆ ಆಗ್ಬೇಕು. ಯಡಿಯೂರಪ್ಪನ ಬಗ್ಗೆ ಮಾತಾಡೋದು ನೈತಿಕ ಹಕ್ಕಿಲ್ಲ. ಹುಷಾರ್. ನಾವು ಭಾಳ ತಾಳ್ಮೆಯಿಂದ ಇದೀವಿ. ನಾವು ಸೇರ್ತೀವಿ, ಚರ್ಚೆ ಮಾಡ್ತೀವಿ, ದಿಲ್ಲಿಗೆ ಹೋಗ್ತೀವಿ. ಯಾವ ವಕಫ್ ಹೆಸರಲ್ಲಿ ಭಿನ್ನಮತೀಯರು, ಬಂಡಾಯ, ಇಂಥವರಿಗೆ ಯಾವ ರೀತಿ ಪಕ್ಷದ ಹೊರಗಡೆ ಹಾಕಬೇಕು ಮುಲಾಜಿಲ್ಲ. ನೋಡಿ, ಕಾಂಗ್ರೆಸ್ ಬಡದಾಟ ಮಾಡಿದ್ರು. ಹಾಸನದಲ್ಲಿ ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದ್ರು. ಅವರ ಬೆಂಬಲಿಗರು ಆಗಿದ್ದೇನು ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಎಲ್ಲ KPCC ಅಧ್ಯಕ್ಷರು ಸಾರಥ್ಯದಲ್ಲಿ ಆಗ್ಬೇಕಂತ ಹೇಳಿದ್ರು. ತಕ್ಷಣ ಆಯಿತು. ಲಂಚ್, ಬ್ರೇಕ್ಫಾಸ್ಟ್ ತಕ್ಷಣ ಕಡಿಮೆ ಹಾಕಿದ್ರು 1 ಗಂಟೆ ಒಳಗಾಗಿ. ಅದೇ ರೀತಿ ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ, ಆದರೂ ಅವ್ರು ಬ್ರೇಕ್ ಆಗ್ತಾರೆ. ನಮ್ಮ ರಾಷ್ಟ್ರೀಯ ನಾಯಕರು ಸಮರ್ಥವಾಗಿದ್ದಾರೆ, ಗೊತ್ತಿದೆ, ಎಲ್ಲರೂ ಕಾದು ನೋಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಇವರಿಗೆ ದಿಲ್ಲಿಗೆ 3-4 ಸರಿ ಹೋದ್ರು, ಭೇಟಿ ಕೊಟ್ರ